ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಸಂಜೆ ಆಗಿದೆ, ಟೀ ಕುಡಿಬೇಕು ಇವಾಗ. ಹಾಯ್ ಡಿಂಪು. ನಮ್ಮ ಅಣ್ಣನ ಮಗಳು ನೋಡಿ ನಾಚ್ಕೊಂಡು ಓಡೋಗ್ತಾ ಇದ್ದಾಳೆ. ಹಾಯ್ ಹೇಳು, ಹಾಯ್ ಮಾಡು. ನಮ್ಮ ಅಣ್ಣನ ಮಗ ಚೋಟು ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ. ಹಾಯ್ ಮಾಡು. ಸೊ ಬನ್ನಿ ಟೀ ಕುಡಿಯೋಣ. ಈ ವೆದರಿಗೆ ಮಳೆ ಬರ್ತಿರೋದಕ್ಕೂ ಟೀ ಕುಡಿದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ ಅಲ್ವಾ, ಚಳಿಗೆ. ಸರುಸಿರಿಗೆ ಇಬ್ಬರಿಗೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಚೆಕಪ್ಗೆ. ಅವ್ರು ರೆಡಿ ಆಗ್ತಾ ಇದ್ದೀನಿ, ಅವರಿಬ್ಬರನ್ನು ರೆಡಿ ಮಾಡಿಸಿದ್ದಾಯಿತು. ನಾನು ರೆಡಿ ಆಗ್ತಿದ್ದೀನಿ, ಮಗ ಅಮ್ಮನೂ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಮೇಲೆ ಹಾಸ್ಪಿಟ್ಲಿಗೆ ಹೊರಡಬೇಕು. ಸೊ ಡೆಲಿವರಿ ಆದಮೇಲೆ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ನನಗೆ. ಹಾರ್ಮೋನ್ಸ್ ವೇರಿಯೇಷನಿಂದ ಈಗ ಆಗ್ತಿದೆ ಅನಿಸುತ್ತೆ. ನೋಡೋಣ, ಯಾವುದಾದ್ರೂ ಒಳ್ಳೆ ಶಾಂಪೂ ಯೂಸ್ ಮಾಡಬೇಕು. ಆ್ಯಂಟಿ ಹೇರ್ ಫಾಲ್ದು ತುಂಬ ತೆಳ್ಳಗಾಗ್ಬಿಟ್ಟಿದೆ ಕೂದಲೆಲ್ಲ. ಸಿಂಪಲಾಗಿ ಈ ಥರ ಜಡೆ ಹಾಕೊಂಡೆ ನೋಡಿ, ಜಡೆ ಎಷ್ಟು ತೆಳ್ಳಗಾಗಿದೆ. ಹಸ್ಬೆಂಡ್ ಡ್ಯೂಟಿಯಿಂದ ಬಂದರೆ ಈಗ ಹೊರಟಿದ್ದೀವಿ. ಆಟೋದಲ್ಲಿ ಹೊರಟಿದ್ದೀವಿ ಇವಾಗ. ಮಳೆನೂ ಕಡಿಮೆ ಇದೆ, ಅಷ್ಟರಲ್ಲಿ ಬೇಗ ಹೋಗಿ ಬಂದುಬಿಡೋಣ ಅಂತ ಹಸ್ಬೆಂಡ್ ಬಂದ ತಕ್ಷಣ ಹೊರಡ್ತಾ ಇದ್ದೀವಿ. ಈ ವೆದರಿಗೆ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ, ಅದರಲ್ಲೂ ಇಬ್ಬರನ್ನೂ ಎತ್ಕೊಂಡು ಹೋಗೋದು ತುಂಬ ಕಷ್ಟ. ಸೊ ಬಂದು ಈಗ ಹಾಸ್ಪಿಟಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಸ್ಬೆಂಡು ಕನ್ಸಲ್ಟೇಷನ್ ಫೀಸ್ನ ತೋರಿಸಿದ್ದೆಲ್ಲ ಆಯಿತು. ಮೆಡಿಸಿನ್ಸ್ ಒಂದು ಡ್ರಾಪ್ ಅಷ್ಟೇ ಕೊಟ್ಟಿದ್ದಾರೆ, ಅದನ್ನು ಯಾವಾಗ ಹಾಕಬೇಕು ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ವಾಪಸ್ ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ. ಮತ್ತೆ ಬೇಗನೆ ಆಗೋಯಿತು, ಜಾಸ್ತಿ ಯಾರೂ ಪೇಷಂಟ್ಸ್ ಇರಲಿಲ್ಲ ಈವ್ನಿಂಗ್ ಟೈಮಲ್ಲಿ. ಸೊ ವಾಪಸ್ ಬಂದಿದ್ದಾಯಿತು ಇವಾಗ. ಇಲ್ಲ ಒಬ್ಳದ್ದು ಸಿಕ್ಕಾಬಟ್ಟೆ ಆಟ ಮಾಡ್ತಿದ್ಲು ಹಾಸ್ಪಿಟಲ್ನಲ್ಲಿ, ಅದಕ್ಕೆ ನಾನು ಅಲ್ಲೇನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸಿರಿ ಮಲಗಿದ್ಲು. ಜಾಸ್ತಿ ಔಟ್ ಸೈಡ್ ಹೋದಾಗ ಅಳ್ತಾನೆ ಇರ್ತಾಳೆ. ಕಾಮಾಗಿ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮನ ಹತ್ರ. ಬಂದ್ವಿ, ಒಬ್ಬಳಿಗೆ ಮಲಗಿಸಿದ್ವಿ, ಇನ್ನೊಬ್ಳನ್ನ ಎತ್ಕೊಂಡು ಕೂತಿದ್ದೀನಿ. ಊಟ ಮಾಡ್ಬೇಕಿವಾಗ. ಹಾಯ್ ಹಲೋ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಎದ್ದಿದ್ದೀನಿ.
ಸಿರಿ ಎದ್ದಿದ್ದಾಳೆ, ಸರು ಮಲಗಿದ್ದಾಳೆ ಇನ್ನು. ಸೊ ಟೀ ಕುಡಿಬೇಕು. ಇವಾಗ ಎದ್ದಿದ್ದೀನಿ. ಹೊರಗಡೆ ಮಳೆ ಬೇರೆ ತುಂಬ ಜಾಸ್ತಿ ಇದೆ. ಚಳಿಗೆ ಒಳ್ಳೆ ನಿದ್ದೆ ಬಂದುಬಿಟ್ಟಿತ್ತು ಇವತ್ತು. ಸಿರಿಗೆ ಸ್ವಲ್ಪ ಡೈಪರ್ ರ್ಯಾಷಸ್ ಆಗಿತ್ತು. ಅದಕ್ಕೆ ಡಾಕ್ಟ್ರು ಹಿಮಾಲಯ ಡೈಪರ್ ರ್ಯಾಷಸ್ ಕ್ರೀಮ್ ಜೊತೆಗೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ದಿನಕ್ಕೆ 2-3 ಟೈಮ್ಸ್ ಅಪ್ಲೈ ಮಾಡಿ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಪ್ಲೈ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣನ ಮಗಳು ನೋಡಿ ಫ್ರೆಂಡ್ಸ್, ಪಾಪುಗೆ ಸಿರಪ್ ಹಾಕ್ಬೇಕಂದ್ರೆ ಎಲ್ಲ ಎತ್ಕೊಡ್ತಾಳೆ. ಸಿರಪ್ ತಗೊಂಡು ಬರ್ತಾ ಇದ್ದಾಳೆ ಇವಾಗ. ಎಲ್ಲ ಮೆಡಿಸನ್ದು ಅಂಗಡಿನೇ ಇಡ್ಬೋದು, ಅಷ್ಟೊಂದು ಮೆಡಿಸನ್ ತುಂಬೋಗಿದೆ ಇವಾಗ ಮನೇಲಿ ಸದ್ಯಕ್ಕೆ. ಕೋಲ್ಡ್ ಕಾಫು, ಆಮೇಲೆ ಬೇರೆ ಬೇರೆ ಎಲ್ಲ ಸಿರಪ್ಗಳು, ಕ್ಯಾಲ್ಶಿಯಮ್ಮು ಮತ್ತು ಐರನ್ನು, ಸುಮಾರು ಸಿರಪ್ಗಳು ಇದೆ. ಹಾಲು ಬಿಸಿ ಮಾಡ್ಕೋಬೇಕು ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು. ತಿಂಡಿ ರೆಡಿಯಾಗಿದೆ. ತಿಂಡಿ ಇವತ್ತು ಬಂದು ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ. ಟೀ ಕುಡಿದು ಟಿಫನ್ ಮಾಡಬೇಕು. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.